ನಾಳೆ ಮೇ 21 ಗುರುವಾರ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿಯಾದ ಗುರುಪುಷ್ಯ ಯೋಗ ಬಂದಿದೆ. ಗುರುವಾರದಂದು ಪುಷ್ಯಮಿ ನಕ್ಷತ್ರವು ಬಂದರೆ ಅದನ್ನು ಗುರುಪುಷ್ಯಮಿ ಯೋಗ ಎಂದು ಕರೆಯಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹ ಮತ್ತು ಪುಷ್ಯಮಿ ನಕ್ಷತ್ರದ ಈ ಸಂಯೋಗವು ಅತ್ಯಂತ ಮಂಗಳಕರ ಮತ್ತು ಸಕಲ ಕಾರ್ಯ ಸಿದ್ಧಿಪ್ರದಾಯಕ. ಪುಷ್ಯ ನಕ್ಷತ್ರವು ನಾಳೆ ಬೆಳಿಗ್ಗೆ 5:45 ಪ್ರಾರಂಭವಾಗಿ ಶುಕ್ರವಾರ ಬೆಳಗಿನ ಜಾವ 2:49 ಮುಕ್ತಾಯವಾಗುತ್ತದೆ. ಇನ್ನು ನಾಳೆಯ ದಿನ ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಹಾಗೂ ರವಿ ಯೋಗಗಳು ಕೂಡಿ ಬಂದಿದ್ದು ಇಂತಹ ಅಮೃತಗಳಿಗೆ ಮತ್ತೆ ಮತ್ತೆ ಬರುವುದಿಲ್ಲ. ಹಾಗಾಗಿ ಈ ದಿನ ಯಾವ ಒಂದು ಪರಿಹಾರ ಮಾಡಿದರೆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ, ಯಾವ ವಸ್ತುಗಳ ಖರೀದಿಯಿಂದ ಶುಭವಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಈಗ ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭವಾಗಿದ್ದು ಈ ಅಧಿಕ ಮಾಸದಲ್ಲಿ ಮಾಡುವ ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಗಳಿಗೆ 1000 ಪಟ್ಟು ಪುಣ್ಯ ಫಲ ಲಭಿಸುತ್ತದೆ. ಈ ಮಾಸದ ಅಧಿಪತಿ ವಿಷ್ಣು ದೇವರು. ಅಧಿಕ ಮಾಸದಲ್ಲೇ ಗುರುಪುಷ್ಯ ಯೋಗ ಬಂದಿರುವುದು ಬಹಳ ವಿಶೇಷ ಹಾಗೂ ಈ ದಿನ ಮಾಡಿದ ಪೂಜೆ ಪರಿಹಾರ ಹಾಗೂ ದೇವತಾ ಆರಾಧನೆಗೆ ನಿಮ್ಮ ಊಹೆಗೂ ಸಿಗದಷ್ಟು ಫಲಗಳು ಲಭಿಸುತ್ತದೆ. ಈ ಅದ್ಭುತವಾದ ಯೋಗವು ಬಹಳ ವಿರಳವಾಗಿ ಸಂಭವಿಸುತ್ತದೆ. ಹಾಗಾಗಿ ನಾಳೆಯ ದಿನ ತಪ್ಪದೆ ಗುರುವಿನ ಆರಾಧನೆಯನ್ನು ಮಾಡಬೇಕು. ಇದರ ಜೊತೆಯಲ್ಲಿ ವಿಷ್ಣು ಸಮೇತ ತಾಯಿ ಲಕ್ಷ್ಮಿಯನ್ನು ಪೂಜಿಸಬೇಕು. ಈ ದಿನ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮಿಯನ್ನು ಪೂಜಿಸಿದರೆ ಶಾಶ್ವತವಾಗಿ ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಯಾಕೆಂದರೆ ಪುಷ್ಯ ನಕ್ಷತ್ರದಲ್ಲಿ ತಾಯಿ ಲಕ್ಷ್ಮಿಯು ಜನಿಸಿದಳೆಂದು ಹೇಳುತ್ತಾರೆ. ಇದರಿಂದ ದುಪ್ಪಟ್ಟು ಫಲಗಳು ಲಭಿಸುವುದಲ್ಲದೆ ಮನೆಯಲ್ಲಿ ಸಕಲ ಸಂಪತ್ತುಗಳು ಪ್ರಾಪ್ತಿಯಾಗುತ್ತದೆ. ಈ ನಕ್ಷತ್ರದಲ್ಲಿ ಏನೇ ಖರೀದಿಸಿದರೂ ಅಥವಾ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಅದರಿಂದ ಕುಟುಂಬಕ್ಕೆ ಶುಭ ಫಲಿತಾಂಶಗಳು ಮತ್ತು ಕುಟುಂಬದ ಸದಸ್ಯರ ಏಳಿಗೆ ಆಗುತ್ತದೆ. ವಿದ್ಯಾರ್ಥಿಗಳು ಈ ಗುರುಪುಷ್ಯ ನಕ್ಷತ್ರದಲ್ಲಿ ಪುಸ್ತಕ ಅಥವಾ ಪೆನ್ನುಗಳನ್ನು ಖರೀದಿಸಿದರೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಏರುತ್ತಾರೆ. ಅದೇ ರೀತಿ ಕೆಂಪು ಗುಲಾಬಿ ಹೂವುಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಲಕ್ಷ್ಮೀದೇವಿ ಸಂತೋಷಗೊಂಡು ನಿಮ್ಮ ಕುಟುಂಬದ ಮೇಲೆ ಸಂಪತ್ತಿನ ಮಳೆ ಸುರಿಸುತ್ತಾಳೆ. ಈ ಯೋಗದಲ್ಲಿ ಮಾಡಿದ ಪ್ರತಿಯೊಂದು ಕೆಲಸದಿಂದ ಶುಭ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ. ಈ ನಕ್ಷತ್ರ ಪುಂಜವು ಗುರು, ಶನಿ ಮತ್ತು ಚಂದ್ರನ ಪ್ರಭಾವವನ್ನು ಹೊಂದಿದೆ. ಹಾಗಾಗಿ ಈ ನಕ್ಷತ್ರದಲ್ಲಿ ಮಾಡಿದ ಖರೀದಿಗಳು ಅಕ್ಷಯವಾಗಿ ಉಳಿಯುತ್ತವೆ. ಆದರೆ ಈ ಶುಭ ಯೋಗದಲ್ಲಿ ಮದುವೆಯ ಆಚರಣೆಗಳನ್ನು ಮಾಡುವುದು ಅಶುಭ. ಏಕೆಂದರೆ ಈ ಯೋಗವು ಮದುವೆಯ ವಿಚಾರದಲ್ಲಿ ಬ್ರಹ್ಮದೇವನಿಂದ ಶಾಪಗ್ರಸ್ತ ಯೋಗವಾಗಿದೆ. ಹಾಗಾಗಿ ಈ ದಿನ ಅಪ್ಪಿತಪ್ಪಿಯು ಮದುವೆಯ ಮಾತುಕತೆ ಅಥವಾ ನಿಶ್ಚಿತಾರ್ಥದಂತಹ ಕಾರ್ಯಗಳನ್ನು ಮಾಡಬಾರದು. ಈ ದಿನ ಮನೆಯಲ್ಲಿ ಗಣಪತಿ, ವಿಷ್ಣು ಸಮೇತ ಲಕ್ಷ್ಮಿ ಹಾಗೂ ಗುರು ಇವುಗಳಲ್ಲಿ ಯಾವುದಾದರೂ ದೇವರ ಫೋಟೋ ಅಥವಾ ವಿಗ್ರಹವಿದ್ದರೆ ಪೂಜೆ ಮಾಡಬಹುದು. ಇಲ್ಲವೆಂದಾದರೆ ಪ್ರಾರ್ಥನೆಯನ್ನು ಮಾಡಿ ಪೂಜೆ ಮಾಡಬಹುದು. ಪೂಜೆಯ ಸಮಯದಲ್ಲಿ ದೇವರಿಗೆ ವಿಶೇಷವಾಗಿ ಹಳದಿ ಹೂವುಗಳನ್ನು ಅರ್ಪಿಸಬೇಕು. ಈ ದಿನ ದೇವರ ನೈವೇದ್ಯಕ್ಕೆ ಕೆಂಪು ಕಲ್ಲು ಸಕ್ಕರೆ, ಬಾಳೆಹಣ್ಣನ್ನು ನೈವೇದ್ಯ ಮಾಡಬಹುದು. ಈ ಗುರುಪುಷ್ಯಮಿ ಯೋಗದಲ್ಲಿ ಕೆಲವು ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಹಣದ ವಿಷಯದಲ್ಲಿ ಅಂದರೆ ಸಂಪತ್ತಿನ ವಿಷಯದಲ್ಲಿ ನಿಮಗೆ ಖಂಡಿತ ಅದೃಷ್ಟ ಲಭಿಸುತ್ತದೆ. ಕುಬೇರನ ಆಶೀರ್ವಾದದಿಂದ ಮನೆಯಲ್ಲಿ ಹಣದ ಸಮಸ್ಯೆಗಳು ಬರುವುದಿಲ್ಲ. ನಮ್ಮ ಶಾಸ್ತ್ರಗಳ ಪ್ರಕಾರ ಈ ಪುಷ್ಯ ನಕ್ಷತ್ರದಲ್ಲಿ ಚಿಕ್ಕದೊಂದು ಚಿನ್ನವನ್ನು ಖರೀದಿಸಿದರೂ ಲಕ್ಷ್ಮಿ ಕಟಾಕ್ಷದಿಂದ ನಿಮ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಇರುತ್ತೀರಿ. ಹಾಗೆಯೇ ಚಿನ್ನವನ್ನು ಖರೀದಿಸಲೇಬೇಕೆಂದೇನೂ ಇಲ್ಲ. ನಾಳೆ ತಪ್ಪದೆ ಚಿನ್ನಕ್ಕೆ ಸಮಾನವಾದ ಅರಿಶಿನ ಅಥವಾ ಅರಿಶಿನದ ಕೊಂಬನ್ನು ಖರೀದಿಸಿದರೂ ಚಿನ್ನ ಖರೀದಿಸಿದಷ್ಟೇ ಫಲ ಲಭಿಸುತ್ತದೆ. ಹಾಗಾಗಿ ನಾಳೆ 5 ರೂಪಾಯಿಯ ಅರಿಶಿನದ ಪ್ಯಾಕೆಟ್ ತಂದು ದೇವರ ಮನೆಯಲ್ಲಿಟ್ಟು ಪೂಜಿಸಿ ದೀಪಾರಾಧನೆ ಮಾಡಿ. ಈ ಗುರುಪುಷ್ಯ ಯೋಗದಲ್ಲಿ ಅರಿಶಿನ ಖರೀದಿಸಿದರೆ ನಿಮ್ಮ ಕುಟುಂಬಕ್ಕೆ ನೀವು ಊಹಿಸಲಾಗದಷ್ಟು ಸಂಪತ್ತು ದೊರೆಯುತ್ತದೆ. ಅರಿಶಿನವು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ. ಆದ್ದರಿಂದ ಈ ಗುರುಪುಷ್ಯ ನಕ್ಷತ್ರದಲ್ಲಿ ಅರಿಶಿನ ಖರೀದಿಸಿದರೆ ನಿಮ್ಮ ಇಡೀ ಮನೆಗೆ ಲಕ್ಷ್ಮಿ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಇದರ ಜೊತೆಯಲ್ಲಿ ಅರಿಶಿನ ಬಣ್ಣದ ಯಾವುದೇ ವಸ್ತುವನ್ನು ಖರೀದಿಸಿದರು ಅಂದರೆ ಕಡಲೆಬೇಳೆ, ಹಿತ್ತಾಳೆ, ತುಪ್ಪ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಖರೀದಿಸಿದರೂ ನಿಮ್ಮ ಮನೆಗೆ ಧನಲಕ್ಷ್ಮಿ ಬಂದಂತೆ. ಹಾಗೆಯೇ ಬೆಳ್ಳಿ, ವಾಹನಗಳು ಅಥವಾ ಎಲೆಕ್ಟ್ರಿಕ್ ವಸ್ತುಗಳನ್ನು ಖರೀದಿಸಿದರೂ ಅಪಾರ ಸಂಪತ್ತು ಲಭಿಸಿ ನೀವು ಬೇಗನೆ ಶ್ರೀಮಂತರಾಗುತ್ತೀರಿ. ಈ ದಿನ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಅಕ್ಕಿ, ಸಕ್ಕರೆ ಈ ರೀತಿಯ ಬಿಳಿ ಬಣ್ಣದ ವಸ್ತುಗಳನ್ನು ಖರೀದಿ ಮಾಡಬೇಕು. ಹಾಗೆಯೇ ಈ ದಿನ ಸಾಧ್ಯವಾದಷ್ಟು ಹಾಲನ್ನು ದಾನ ಮಾಡಿದರೆ ಮನೆಯಲ್ಲಿ ಬಹುಬೇಗ ಲಕ್ಷ್ಮಿಯ ಅನುಗ್ರಹದಿಂದ ಧನ, ಕನಕ, ಸಂಪತ್ತು ವೃದ್ಧಿಯಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾಳೆ ವಿಶೇಷವಾಗಿ ಗುರುಪುಷ್ಯಮಿ ದಿನದಂದು ವಿಷ್ಣು ಸಮೇತ ಲಕ್ಷ್ಮೀ ದೇವಿ ಅಥವಾ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಖರೀದಿಸಿ ದೇವರ ಮನೆಯಲ್ಲಿ ಇಟ್ಟುಕೊಂಡರೆ ಲಕ್ಷ್ಮೀ ನಾರಾಯಣರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ನಿಮ್ಮ ದೇವರ ಮನೆಯಲ್ಲಿರುವ ವಿಷ್ಣು ಅಥವಾ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಸಣ್ಣ ದೀಪ ಹಚ್ಚಿ ಪೂಜಿಸಿದರೆ ಇಡೀ ವರ್ಷ ಯಾವುದೇ ಆಪತ್ತುಗಳು ಬರದಂತೆ ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗುತ್ತವೆ. ಹಾಗೆಯೇ ಈ ದಿನ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಜಪಿಸುವುದು ಉತ್ತಮ. ನಮ್ಮಲ್ಲಿ ಅನೇಕರಿಗೆ ಚಿನ್ನ ಖರೀದಿಸುವ ಆಸೆ
ಇರುತ್ತದೆ, ಆದರೆ ಖರೀದಿಸಲಾಗದ ಪರಿಸ್ಥಿತಿಯಲ್ಲಿರುತ್ತಾರೆ. ಅಂತವರು ಈ ಗುರುಪುಷ್ಯಮಿ ಯೋಗದಲ್ಲಿ ಸ್ವರ್ಣ ಗಣಪತಿ ಮಂತ್ರವನ್ನು ಪಠಿಸಿ. ಈ ಮಂತ್ರವನ್ನು ಪಠಿಸುವುದರಿಂದ ವಿಶೇಷ ಕನಕ ಯೋಗವು ಒಲಿದು ಬಂದು ಆಗಾಗ ಚಿನ್ನ ಖರೀದಿಸುವ ಅದೃಷ್ಟ ಒಲಿದು ಬರುತ್ತದೆ. ಓಂ ನಮೋ ಹೇರಂಬ ಮದಮೋದಿತ ಹಸ್ತಮುಖಾಯ ಮಮ ಸ್ವರ್ಣ ಪ್ರಾಪ್ತಿ ಕುರು ಕುರು ಸ್ವಾಹ ಎಂಬ ಸ್ವರ್ಣ ಗಣಪತಿ ಮಂತ್ರವನ್ನು 21 ಬಾರಿ ಜಪಿಸಿದರೆ ಮುಂದಿನ ದಿನಗಳಲ್ಲಿ ನೀವು ಊಹಿಸಲು ಸಾಧ್ಯವಿಲ್ಲದಷ್ಟು ಚಿನ್ನವನ್ನು ಖರೀದಿಸುತ್ತೀರಿ. ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಮಾಡುವ ಪೂಜೆಗಳಿಗೆ ಹಾಗೂ ಜಪಗಳಿಗೆ ಅಕ್ಷಯ ಪುಣ್ಯ ಫಲ ಲಭಿಸುತ್ತದೆ. ಆದ್ದರಿಂದ ಗುರುವಾರದಂದು ತಪ್ಪದೆ ಲಕ್ಷ್ಮೀ ದೇವಿಯನ್ನು ಮತ್ತು ವಿಷ್ಣು ಮೂರ್ತಿಯನ್ನು ಆರಾಧಿಸಿ ಇಮ್ಮಡಿ ಪುಣ್ಯ ಫಲವನ್ನು ಪಡೆದುಕೊಳ್ಳಿ. ಅದರಲ್ಲೂ ಲಕ್ಷ್ಮೀನಾರಾಯಣರ ಆರಾಧನೆಗೆ ಗುರುವಾರ ಮತ್ತು ಶುಕ್ರವಾರ ಅತ್ಯಂತ ಪ್ರಶಸ್ತವಾದ ದಿನ. ಹಾಗಾಗಿ ನಾಳೆ ಸಂಜೆ 6 ಗಂಟೆಯ ನಂತರ ತಪ್ಪದೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ. ಹೇಳಲು ಕಷ್ಟವಾದರೆ ಭಕ್ತಿಯಿಂದ ಕೇಳಿ. ಅದೆಂತದ್ದೇ ಸಮಸ್ಯೆ ಇದ್ದರೂ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ನಿವಾರಣೆ ಆಗುತ್ತದೆ. ಈ ಪಾರಾಯಣ ಮಾಡುವ ಮೊದಲು ಸ್ನಾನ ಮಾಡಿ ಶುದ್ಧರಾಗಿ ದೇವರ ಮನೆಯಲ್ಲಿ 1 ಲೋಟದಲ್ಲಿ ನೀರು ಮತ್ತು ನೈವೇದ್ಯಕ್ಕೆ ಬಾಳೆಹಣ್ಣು ಅಥವಾ ಡ್ರೈ ಫ್ರೂಟ್ಸ್ ಏನಾದರೂ ಇಟ್ಟು ಸಂಕಲ್ಪ ಮಾಡಿ. ಅಂದರೆ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಪ್ರಾರ್ಥಿಸಿ ಪಾರಾಯಣ ಪ್ರಾರಂಭ ಮಾಡಿ. ಮಧ್ಯದಲ್ಲಿ ಅಪ್ಪಿತಪ್ಪಿಯೂ ಮಾತಾಡಬಾರದು. ಓದಿದ ಮೇಲೆ ಪುಸ್ತಕದಲ್ಲಿರುವ ಲಕ್ಷ್ಮೀನಾರಾಯಣರ ಫೋಟೋಕ್ಕೆ ಅರಿಶಿನ ಕುಂಕುಮ ಹೂವು ಇಟ್ಟು ಪುಸ್ತಕಕ್ಕೆ ತುಪ್ಪದ ದೀಪದಿಂದ ಆರತಿ ಎತ್ತಿ ನಂತರ ಆ ಅರಿಶಿನ ಕುಂಕುಮ ನೀವು ಹಚ್ಚಿಕೊಳ್ಳಬೇಕು. ಹೂವನ್ನು ಪ್ರಸಾದವಾಗಿ ತೆಗೆದುಕೊಂಡು ಆಗಲೇ ಇಟ್ಟಿರುವ ನೀರನ್ನು ಮನೆಯಲ್ಲಿರುವ ಪ್ರತಿಯೊಬ್ಬರೂ ಸೇವಿಸಬೇಕು. ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಪ್ರತಿಯೊಂದು ಕೋರಿಕೆಗಳು ಈಡೇರುತ್ತದೆ. ಅದು ಉದ್ಯೋಗ, ವೈವಾಹಿಕ ಜೀವನ, ಸಂತಾನ, ಸಂಪತ್ತು ವೃದ್ಧಿಯಾಗಲು, ಸಾಲಬಾಧೆ, ಹೀಗೆ ಯಾವುದೇ ಸಮಸ್ಯೆ ಇದ್ದರೂ ನಿವಾರಣೆಯಾಗುತ್ತದೆ. ಈ ಪಾರಾಯಣದಲ್ಲೇ ಇದೆ. ಗುರುವಾರ ಮತ್ತು ಶುಕ್ರವಾರ ಓದಿ ಪುಸ್ತಕ ಪೂಜೆ ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀ ನಾರಾಯಣರು ಸಂತೃಪ್ತರಾಗಿ ಅನುಗ್ರಹಿಸುತ್ತಾರೆ. ಇನ್ನು ಗರ್ಭಿಣಿ ಸ್ತ್ರೀಯರು ಈ ಪಾರಾಯಣ ಮಾಡಿ ನಂತರ ಅಭಿಮಂತ್ರಣ ಮಾಡಿದ ನೀರನ್ನು ಕುಡಿದರೆ ಸಂತಾನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ನಿವಾರಣೆಯಾಗಿ ಉತ್ತಮ ಆರೋಗ್ಯವಂತ ಸಂತಾನವಾಗುತ್ತದೆ ಎಂದು. ಹಾಗಾಗಿ ಈ ಪಾರಾಯಣ ಮಾಡಿ ನಿಮಗೆ ಬಹಳ ಒಳ್ಳೆಯದಾಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ದೀಪಾರಾಧನೆಗೆ ಅತ್ಯಂತ ವಿಶಿಷ್ಟ ಹಾಗೂ ಉನ್ನತ ಸ್ಥಾನವಿದೆ. ಈ ಗುರುಪುಷ್ಯಮಿ ಯೋಗದಲ್ಲಿ ಯಾರು ಭಕ್ತಿಯಿಂದ ದೀಪಾರಾಧನೆ ಮಾಡುತ್ತಾರೋ ಅಂತಹ ಮನೆ ತಲೆ ತಲಾಂತರಗಳವರೆಗೆ ಅಷ್ಟೈಶ್ವರ್ಯಗಳಿಂದ ಹಾಗೂ ಆಯುರ ಆರೋಗ್ಯಗಳಿಂದ ಕಂಗೊಳಿಸುತ್ತದೆ. ಆದ್ದರಿಂದ ಅತ್ಯಂತ ಅಪರೂಪವಾಗಿ ಬರುವ ಈ ಗುರುಪುಷ್ಯಮಿ ಯೋಗದಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ತಪ್ಪದೆ ದೀಪಾರಾಧನೆ ಮಾಡಿ. ಲಕ್ಷ್ಮೀ ದೇವಿಯನ್ನು ಮತ್ತು ವಿಷ್ಣು ಮೂರ್ತಿಯನ್ನು ಹಳದಿ ಬಣ್ಣದ ಸೇವಂತಿಗೆ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿ ಹಸುವಿನ ತುಪ್ಪದಿಂದ 2 ದೀಪಗಳನ್ನು ಹಚ್ಚಿ ಪೂಜಿಸಬೇಕು. ಇಲ್ಲವೆಂದರೆ ಈಗ ಅಧಿಕ ಮಾಸ ಇರುವುದರಿಂದ ನಾಳೆಯ ದಿನ 33 ಬತ್ತಿಯ ದೀಪ ಬೆಳಗಿದರೂ ಬಹಳ ಶ್ರೇಷ್ಠ. ನಿಮ್ಮ ಕಷ್ಟಗಳೆಲ್ಲವೂ ಬೇಗನೆ ದೂರವಾಗಬೇಕಾದರೆ ಗುರುವಾರ ತಪ್ಪದೆ ನಿಮ್ಮ ಮನೆಯಲ್ಲಿ ಸಾಂಬ್ರಾಣಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿರುವ ನೆಗೆಟಿವ್ ಶಕ್ತಿ ನಿವಾರಣೆಯಾಗಿ ಕುಟುಂಬದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಹಾಗೆಯೇ ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿನದ ಲೇಪನದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ಕುಂಕುಮದ ಬೊಟ್ಟು ಇಡಿ. ಸ್ವಸ್ತಿಕ್ ಚಿಹ್ನೆಯಲ್ಲಿ ಸಕಲ ದೇವತೆಗಳು ನೆಲೆಸಿರುತ್ತಾರೆ. ಹಾಗಾಗಿ ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆ ಹಾಕಿದರೆ ನಿಮ್ಮ ಜೀವನವು ಶೂನ್ಯದಿಂದ ಉನ್ನತ ಮಟ್ಟಕ್ಕೆ ಏರುತ್ತದೆ. ಅಷ್ಟು ದರಿದ್ರಗಳು ದೂರವಾಗಿ ಅದೃಷ್ಟ ನಿಮ್ಮ ಮನೆಗೆ ಕಾಲಿಡುತ್ತದೆ. ನಾಳೆ ಸಂಜೆ 6 ಗಂಟೆಯ ನಂತರ ಮನೆಯ ಮುಂದೆ 2 ದೀಪಗಳನ್ನು ಹಚ್ಚಿ ದ್ವಾರಕ್ಕೆ ಆರತಿ ಬೆಳಗಿ. ಇದರಿಂದ ದೇವತೆಗಳು ನಿಮ್ಮ ಮನೆಗೆ ಪ್ರವೇಶಿಸುತ್ತಾರೆ. ಗುರುಪುಷ್ಯಮಿ ಯೋಗದ ದಿನ ಎಲ್ಲರೂ ನೀರಿಗೆ ಸ್ವಲ್ಪ ಅರಿಶಿನ ಸೇರಿಸಿ ಸ್ನಾನ ಮಾಡಿ. ನಿಮ್ಮ ಜಾತಕದಲ್ಲಿರುವ ದುರಾದೃಷ್ಟ ದೂರವಾಗಿ ಅದೃಷ್ಟ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ. ಹಾಗೆಯೇ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಪ್ರತಿ ಕೆಲಸದಲ್ಲೂ ಯಶಸ್ಸು ಸಾಧಿಸುತ್ತೀರಿ. ತುಳಸಿ ಗಿಡಕ್ಕೆ 5 ಪ್ರದಕ್ಷಿಣೆಗಳನ್ನು ಹಾಕಿದರೆ ಕೋರಿದ ಕೋರಿಕೆಗಳು ಕೂಡಲೇ ನೆರವೇರುತ್ತದೆ. ಹಣ ಇಡುವ ಜಾಗದಲ್ಲಿ 5 ಏಲಕ್ಕಿಯನ್ನು ಇಡಿ. ನಾಳೆಯ ದಿನ ತಪ್ಪದೆ ದೇವರಿಗೆ 2 ತುಪ್ಪದ ದೀಪಗಳನ್ನು ಬೆಳಗಿ. ಈಗ ಅಧಿಕ ಮಾಸ ಇರುವುದರಿಂದ ದೇವರ ಆರಾಧನೆಗೆ ಸಂಬಂಧಪಟ್ಟ ವಸ್ತುಗಳಷ್ಟೇ ಖರೀದಿಸಿದರೆ ಶ್ರೇಷ್ಠ. ಅಂದರೆ ಹಿತ್ತಾಳೆ, ತಾಮ್ರದ ತಟ್ಟೆ, ದೀಪ ಈ ರೀತಿ ಖರೀದಿಸಿ. ಗುರುಪುಷ್ಯ ಯೋಗವು ಇವುಗಳಿಗೆ ಅತ್ಯಂತ ಮಂಗಳಕರವೆಂದು ಹೇಳುತ್ತಾರೆ. ಈ ದಿನ ಚಿನ್ನವನ್ನು ಖರೀದಿಸಿದರೆ ತುಂಬಾನೇ ಶುಭ. ನಮ್ಮ ಹಿಂದೂ ಧರ್ಮದಲ್ಲಿ ದೈವ ಮಂತ್ರಗಳಿಗೆ ಅಪಾರ ಶಕ್ತಿ ಇದೆ. ಭಕ್ತಿ ಶ್ರದ್ಧೆಯಿಂದ ಮಂತ್ರಗಳನ್ನು ಜಪಿಸಿದರೆ ಎಂತಹ ದೊಡ್ಡ ಸಮಸ್ಯೆಯು ಪರಿಹಾರವಾಗುತ್ತದೆ. ವಿಶೇಷವಾಗಿ ಈ ಗುರುಪುಷ್ಯ ನಕ್ಷತ್ರದಲ್ಲಿ ಕನಕದಾರ ಸ್ತೋತ್ರವನ್ನು ಓದಿದರೆ ನಿಮ್ಮ ಕುಟುಂಬದಲ್ಲಿರುವ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಸರ್ವ ಪಾಪ ದೋಷಗಳೆಲ್ಲ ಕಳೆಯುತ್ತದೆ. ಓದಲು ಕಷ್ಟವಾದರೆ ಶ್ರದ್ಧೆಯಿಂದ ಕೇಳಿ. ದವಸ ಧಾನ್ಯಗಳನ್ನು ದಾನ ಮಾಡಿದರೆ ಅನಾರೋಗ್ಯದ ಸಮಸ್ಯೆಗಳಿದ್ದರೆ ನಿವಾರಣೆಯಾಗುತ್ತದೆ. ನಾಳೆಯ ದಿನ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಯಾವುದಾದರೂ ವಸ್ತುವನ್ನು ಮನೆಗೆ ತನ್ನಿ. ಹಾಗೆಯೇ ಮರೆಯದೆ ದಾನ ಮಾಡಿ. ದಾನದಿಂದ ನಮ್ಮ ಪಾಪ ದೋಷಗಳೆಲ್ಲ ಕಳೆದು ವಿಷ್ಣು ಸಮೇತ ಲಕ್ಷ್ಮಿಯ ಅನುಗ್ರಹ, ಗುರುವಿನ ಆಶೀರ್ವಾದದಿಂದ ಆಯುರ ಆರೋಗ್ಯ ಆಯುಷ್ಯದ ಜೊತೆ ನೆಮ್ಮದಿ ನೆಲೆಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.